ಫಿಕ್ಸ್ ಮಾಡಿದ್ವಿ, ಆಕ್ಟಿವೇಟ್ ಆಗಿರಲ್ಲ. ಅವು ಶನಿವಾರ ಆಕ್ಟಿವೇಟ್ ಆಗ್ತಾ ಇದ್ದು. ನೋಡೋಣ, ಪೊಲೀಸ್ನ ತನಿಖೆ ಮಾಡ್ತಾರೆ, ಯಾರು ಏನು ಅಂತ ಗೊತ್ತಾಗ್ಬೋದು. ಏನಾಗಿರ್ಬೋದು ಅಂತೇಳಿ ನಿಮ್ಗೆ ಅನಿಸ್ತಾ ಇದೆ? ಯಾರೋ ಯಾವುದೋ ಕೋಪಕ್ಕೆ ಏನೋ ನಮ್ಮ ಮೇಲೆ ಯಾವುದೋ ಸಿಟ್ಟಿಗೋ ಏನಕ್ಕೋ ಇಲ್ಲ ಬೇಕು ಅಂತಲೇ ಹೋಗಿರ್ತಾರೆ. ಯಾಕೆ ಸುರೇಶ್ ಗೌಡ್ರ ಮೇಲೆ ಯಾಕೆ ಸಿಟ್ಟು? ಇರುತ್ತಲ್ಲ ಏನಾದರೂ ಇರ್ತದ, ಏನೋ ಇರ್ಬೋದು, ನನಗೆ ಗೊತ್ತಿಲ್ಲ. ಅದೇನೆ ಅಲ್ಲ, ಯಾಕೆ ಸುರೇಶ್ ಗೌಡ್ರು ಎಲ್ಲೋ ಗಲಾಟೆ ಆದ್ರೆ ಎಲ್ಲೋ ಇಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿರುವಂತ ಸುರೇಶ್ ಗೌಡ್ರ ಮನೆ ಕಲ್ಲು ನಮ್ಮನೆ ಬಿಟ್ಟು ಮುಂದಕ್ಕೆ ಇನ್ನೂ 1 ಕಿಲೋಮೀಟರ್ ಆದ್ಮೇಲೂ ಅಲ್ಲಿ ಪಾಪ ಕೆಲವು ಇನ್ಸಿಡೆಂಟ್ಗಳು ಆಗಿದ್ದಾವೆ. ಬೆಂಕಿಯಲ್ಲಿ ಹಾಕಿದ್ದಾರೆ, ಏನೋ ಆಗಿದೆ. ನಮ್ಮದೇ ಅಲ್ಲ, ಆ ಕಿಡಿಗಿಡಿಗಳೇ ಏನೋ ಒಂದಿಬ್ರು ಕಲ್ಲು ಎಸ್ಬಿಟ್ಟು ಹೋಗಿರ್ಬೋದು. ನೀವು ನೆನ್ನೆ ಮನೇಲಿ ಇರ್ಲಿಲ್ಲ, ಹೊರಗಡೆ ಹೋಗಿದ್ರಿ, ಬಂದು ಲ್ಯಾಂಡ್ ಆಗ್ತಾ ಇದೆ ಅಂತಾನೆ ನಿಮಗೆ ಕಾಲ್ ಬರುತ್ತೆ. ಕಾಲ್ ಬರ್ದಂಗೆ ನಿಮಗೂ ಕೂಡ ಶಾಕ್ ಆಗಿತ್ತು. ಹೌದೌದು, ನನಗೆ ಗೊತ್ತು. ನಾನು ಫ್ಲೈಟ್ನಲ್ಲಿದ್ದೆ. ಅದೇನಾಯಿತು, ನೆನ್ನೆ 8 ಗಂಟೆ ಫ್ಲೈಟ್. ನಾವು 7 ಕಾಲು 7:15 ಫ್ಲೈಟ್ ಒಳಗೆ ಹೊರಟು ಸ್ವಿಚ್ ಆಫ್ ಮಾಡ್ಕೊಂಡಿದ್ವಿ. ನಮಗೆ ಗೊತ್ತಿಲ್ಲ. ನಾನು ಲ್ಯಾಂಡ್ ಆಗಿದ್ದೆ 11:30. ನಾನು ಆಚೆಗೆ ಬಂದು ನಾನು ಕಾರ್ ಹತ್ಕೊಂಡು ಮೊಬೈಲ್ ಆನ್ ಮಾಡ್ಕೊಂಡು ನೋಡ್ಕೊಳ್ತೀನಿ. ಕುಮಾರಸ್ವಾಮಿ ಅವರು ಎಲ್ಲರೂ ಫೋನ್ ಮಾಡಿದ್ವಿ. ಯಾಕೆ ಇಷ್ಟೊಂದು ಫೋನ್ ಮಾಡಿದ್ದಾರೆ ಅಂತ ವಾಪಸ್ ಮಾಡಿದ್ಮೇಲೆ ನನಗೆ ಇನ್ಸಿಡೆಂಟ್ ಗೊತ್ತಾಗಿದ್ದು. ಆಮೇಲೆ ನನ್ನ ಸ್ನೇಹಿತ ಒಬ್ಬ ಒಂದಷ್ಟು ವೀಡಿಯೋ ಕಳಿಸಿದ್ದ. ಯಾವನು ಏನೋ ತಮಾಷೆ ಬೆಳಗ್ಗೆ ನೋಡೋಣ ಅಂತ ಸುಮ್ಮನೆ ಇದೆ. ಆಮೇಲೆ ಇಮ್ಮಿಡಿಯೇಟ್ ನೋಡಿದಾಗಲೇ ಇದೆಲ್ಲ ಗೊತ್ತಾಗಿತ್ತು. ಅಲ್ಲಿಯವ್ರು ನನಗೆ ಗೊತ್ತು. ಎಷ್ಟು ನಾಶ ಆಗಿರ್ಬೋದು ಇಲ್ಲೆಲ್ಲ? ಕೋಟ್ಯಾಂತರ ಆಗಿದೆ. ಸುಮಾರು ಇಲ್ಲಿ ಹೆಚ್ಚು ಕಡಿಮೆ ಒಂದು 30 ಇಂದ 40 ಕೋಟಿ. ಒಂದೇ ಒಂದು ಅಂಗಡಿ 2 ಕೋಟಿ ಲಾಸ್ ಆಗಿದೆ. ಅದು ಇಟ್ಸ್ ಎ ಬಿಗ್ ಟೆಕ್ಸ್ಟೈಲ್ ಅಂಗಡಿ. ಇಲ್ಲಿ ಒಬ್ಬಂದೇ 2 ಅಂಗಡಿ, ಬಟ್ಟೆ ಅಂಗಡಿ. ಇಲ್ಲಿ ಇದು ಶೋರೂಮ್ನವ್ರದ್ದು, ಇದು ಬಜಾಜ್ ಶೋರೂಮು, ಅದೊಂದು 70 ಲಕ್ಷ ರೂಪಾಯಿ ಏನೋ ಸುಟ್ಟೋಗಿ. ಈ ಥರದವೆಲ್ಲ ತುಂಬ ಆಗಿದ್ದಾವೆ. ಈಗ ಮಾಜಿ ಶಾಸಕರಾಗಿರುವಂತ ಸುರೇಶ್ ಗೌಡ ಅವರು ಈಗ ಅಲ್ಲಿ ಬೈಕ್ ಶೋರೂಮ್ಗೆ ಹೋಗಿ ಅಲ್ಲಿ ಅದನ್ನ ವೀಕ್ಷಣೆ ಮಾಡುವಂತ, ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಸರ್, ನಿಜಕ್ಕೂ ಕೂಡ ಯಾರು ಅಂದುಕೊಂಡಿರ್ಲಿಲ್ಲ ಈ ತರ ಘಟನೆಗಳು ಇಲ್ಲಿ ಆಗುತ್ತೆ ಅಂತೇಳಿ. ಪೊಲೀಸ್ನವರು ಪ್ರಿಡಿಕ್ಷನ್ ಮಾಡಬೇಕಿತ್ತು. ಯಾಕೆಂದರೆ ಸೇಮ್ ಜಾಗ, ಸೇಮ್ ಪ್ಲೇಸ್, ಸೇಮ್ ಪರ್ಪಸ್ಗೆ ಕಳೆದ 1 ವರ್ಷದಿಂದ ಆಗಿತ್ತು. ಇವ್ರು ಏನು ಮಾಡ್ತಾ ಇದ್ದಾರೆ? ನೀವು ರಿಪಬ್ಲಿಕ್ ಕನ್ನಡ ಜೊತೆ ರಾತ್ರಿ ಮಾತನಾಡ್ಬೇಕಾದ್ರೆ ಒಂದು ಮಾತು ಹೇಳಿದ್ರಿ, ಇನ್ಸ್ಪೆಕ್ಟರ್ ಒಂದು ಫೇಲ್ಯೂರ್ ಅಂತ. ಗೃಹ ಮಂತ್ರಿಗಳು ಹೇಳ್ತಾರೆ ಏನು ಇನ್ಸಿಡೆಂಟ್ ಆಗಿಲ್ವಂತಿದು. ನೋಡಿ, ಏನು ಇನ್ಸಿಡೆಂಟ್ ಆಗಿಲ್ಲ, ಅಲ್ಲಿ ಏನು ಆಗೇ ಇಲ್ಲ, ಸುಮ್ಮನೆ ಬಿಂಬಿಸ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಪಾಪ ಇದು ಬಿಲ್ಡಿಂಗು ಒಂದು ಕೋಮ್ನವ್ರದ್ದು, ವ್ಯಾಪಾರ ಮಾಡೋರು ಇನ್ನೊಂದು ಕೋಮ್ನವರು, ಈಗ ಇಬ್ಬರಿಗೂ ಹಾಳಾಗ್ತದೆ. ಇದೆಲ್ಲ ಇನ್ಸಿಡೆಂಟ್ ಅಲ್ವಾಗಾದರೆ? ರಾತ್ರಿ 7:30 ರಾತ್ರಿ 1 ಗಂಟೆ ಇವರು ಕಂಟ್ರೋಲ್ ತರಲಿಕ್ಕೆ ಆಗಿಲ್ಲ. ಸುಮಾರು 1 ಗಂಟೆ ಆದಮೇಲೆ ಸ್ವಲ್ಪ ಕಂಟ್ರೋಲ್ ಬಂದಿರತಕ್ಕಂಥದ್ದು ವಿಷಯ ಬಂದಿದೆ ಹೊರತು ಅಟ್ರ್ ಫೇಲ್ಯೂರ್. ಗೃಹ ಸಚಿವರು ಹೇಳಿದ್ರಲ್ಲ ಆಕಸ್ಮಿಕವಾಗಿ ಆಗಿರೋದು ಇದೆಲ್ಲ ಅಂತ. ತಾವೇ ಕಣ್ಣಿಂದ ನೋಡ್ತಾ ಇದ್ದೀರಿ, ಮಾಧ್ಯಮದವರು ಅವರಿಗೆ ಏನೇನಾಗಿದೆ ಅಂತಕ್ಕಂಥದ್ದನ್ನ ಕಳಿಸಿದೆ. ಯಾಕೆಂದರೆ ಅವರು ಇಲ್ಲಿ ಅವರ ಅಧಿಕಾರಿಗಳು, ಅವರ ನಾಯಕರುಗಳು ಏನು ನೋಟ್ ಕೊಡ್ತಿರ್ತಾರೆ ಅದ್ರ ಮೇಲೆ ಅವ್ರು ಮಾತಾಡ್ತಾ ಇರ್ತಾರೆ. ಯಾಕೆಂದರೆ ಅವರು ವಾಸ್ತವವಾಗಿ ಬಂದು ನೋಡಬೇಕಿತ್ತು ಗೃಹ ಮಂತ್ರಿಗಳು, ಅವ್ರು ಬಂದು ನೋಡಿಲ್ವಲ್ಲ. ಇದು ಬಹಳ ವರ್ಷಗಳಿಂದ ಎಲ್ಲ ಕೋಮ್ನವರು ಸಹ ಅಣ್ಣ ತಮ್ಮಂದಿರಿಗಿಂತ ಹೆಚ್ಚಾಗಿ ಸಹಬಾಳ್ವೆ ನಡೆಸ್ತಾ ಇರ್ತಕ್ಕಂಥ ನಗರ ಇದು. ಇದು ಕಳೆದ 1 ವರ್ಷದಿಂದನೂ ಸಹ ಇದೊಂದು ಘಟನೆ ನಡೆದಿತ್ತು. ಆದರೆ ತಾಲೂಕು ಆಡಳಿತ ಯಾವುದೇ ಧರ್ಮೀಯರು ಅವರ ಹಬ್ಬದ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸೂಕ್ತ ಭದ್ರತೆಯನ್ನು ಕೊಡಬೇಕಾಗಿರ್ತಕ್ಕಂಥದ್ದು ತಾಲೂಕು ಆಡಳಿತ, ಜಿಲ್ಲಾಡಳಿತ. ಆದರೆ ಎಲ್ಲೋ ಒಂದು ಕಡೆ ಅವರು ಅಟ್ರ್ ಫೇಲ್ಯೂರ್ ಆಗಿದ್ದಾರೆ. ಅವರಿಗೆ ಇನ್ಫಾರ್ಮೇಷನ್ ಇದೆ, ಇದಕ್ಕೆಲ್ಲ ಸಂಪೂರ್ಣವಾಗಿ ಇಲ್ಲಿರ್ತಕ್ಕಂಥ ಠಾಣಾಧಿಕಾರಿ ಜವಾಬ್ದಾರಿ ತಗೋಬೇಕಾಗ್ತದೆ. ಜೊತೆಗೆ ಈಗಾಗಿರ್ತಕ್ಕಂಥ ಘಟನೆಗಳಿಗೆ ಎಲ್ಲ ಕೋಮಿನವ್ರಿಗೂ ಸಹ ಯಾರ್ಯಾರು ಲಾಸ್ ಆಗಿದೆ ಸಂಪೂರ್ಣವಾಗಿ ಪರಿಹಾರವನ್ನು, ಅದು ಏನು ಲಾಸ್ ಆಗಿದೆ ಅಷ್ಟೂ ಸಹ ಪರಿಹಾರವನ್ನು ಸರ್ಕಾರ ಕೊಡಬೇಕಾಗಿದೆ. ಇಲ್ಲಾಂದರೆ ಸರ್ಕಾರದ ಬಗ್ಗೆ ಅಪನಂಬಿಕೆ ಹೋಗ್ತದೆ. ಕಾನೂನು ಪರಿಪಾಲನೆ ಮಾಡಬೇಕಾದ ಧರ್ಮ ಸರ್ಕಾರದ್ದು. ಸರ್ಕಾರ ಕಾನೂನು ಪರಿಪಾಲನೆ ಮಾಡಲಿಲ್ಲ ಅಂದಂಥ ಸಂದರ್ಭದಲ್ಲಿ ಇವರೆಲ್ಲ ಟ್ಯಾಕ್ಸ್ ಪೇಯರ್ಸು ಏನು ಮಾಡ್ತಾರೆ? ಇದ್ರ ಜೊತೆಗೆ ನಾನು ಡಿಮ್ಯಾಂಡ್ ಮಾಡ್ತಾಯಿದ್ದೀನಿ, ಇರ್ತಕ್ಕಂಥ ಠಾಣಾಧಿಕಾರಿನ ಮೊದಲು A1 ಆರೋಪಿ ಮಾಡಿ ಆತನ ತನಿಖೆ ನಡೆಸಬೇಕು. ಯಾಕೆಂದರೆ ಈಸ್ ದ ಅಟ್ಮೋಸ್ಟ್ ಫೇಲ್ಯೂರ್. ಇದು ನಡೆಯುತ್ತೆ ಈ ಥರ ಅಲ್ಲ. ಕಳೆದ 1 ವರ್ಷದಿಂದ ನಡೆದಿದ್ದಂಥ ಸೇಮ್ ಜಾಗದಲ್ಲಿ ನಡೆದಿದೆ ಅಂದರೆ ಇವ್ರಿಗೆ ಗೊತ್ತಿರಲಿಲ್ವಾ? ಇದನ್ನು ನಾನು ರಾಜಕೀಯ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ನಾನು ಹೇಳೋದು, ಇನ್ನು 15 ದಿವಸ 1 ತಿಂಗಳಲ್ಲಿ ಇನ್ನೊಂದು ಕೋಮ್ನವರು ಅವರ ಪೂಜೆಗಳನ್ನ ಪರ್ಫಾರ್ಮ್ ಮಾಡೋದಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲೂ ಅವರು ಬೇರೆ ಇದ್ರ ಮೇಲೆ ಹೋಗಬೇಕಾಗ್ತದೆ. ಆಗ ಅವರು ತೊಂದರೆ ಕೊಡ್ತಕ್ಕಂಥದ್ದು, ಮತ್ತೊಂದು ಮಾಡ್ತಕ್ಕಂಥ. ನಾನು ಹೇಳ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥದ್ದು, ಅವ್ರ ಧರ್ಮನ ಪಾಲನೆ ಮಾಡಲಿಕ್ಕೆ ಇದು ಬಹಳ ಭಾವನಾತ್ಮಕವಾಗಿ ಇರ್ತದೆ ಧರ್ಮ ಅಂತಕ್ಕಂಥದ್ದು. ಆದರೆ ರಕ್ಷಣೆ ಮಾಡಬೇಕು. ಅವ್ರ ತಕ್ಷಣ ಅವರಿಗೆ ಸೂಕ್ತ ಬದ್ಧತೆ ಕೊಡಬೇಕಾಗಿರ್ತದೆ. ಸರ್ಕಾರದ ಜವಾಬ್ದಾರಿಯಾಗಿರ್ತದೆ. ಸರ್ಕಾರ ಇದರಿಂದ ಎಲ್ಲೋ ರೀತಿಯ ಕೇವಲ ಮತಗಳನ್ನ ಗಮನದಲ್ಲಿಟ್ಕೊಂಡು ಅಥವಾ ಇಂಟ್ಯಾಕ್ಟಲ್ಲಿ ಇಟ್ಕೊಳ್ಳೋದಕ್ಕೆ ಟು ಕೀಪ್ ದೇರ್ ವೋಟರ್ಸ್ ಅಲೈವ್, ಅದನ್ನು ಮಾಡ್ಕೊಳ್ಳೋದಕ್ಕೆ ಈ ರೀತಿಯ ರಾಜಕಾರಣವನ್ನು ಮಾಡ್ಕೊಂಡು ಕೂತ್ಕೊಂಡ್ರೆ ಭಾಳ ಕಷ್ಟವಾಗ್ತದೆ. ಇದು ಅಟ್ರ್ ಫೇಲ್ಯೂರ್ ಆಫ್ ದಿ ಗೌರ್ಮೆಂಟ್ ಅಂಡ್ ತಾಲೂಕು ಅಡ್ಮಿನಿಸ್ಟ್ರೇಷನ್. ಫಿಕ್ಸ್ ಮಾಡಿದ್ವಿ, ಆಕ್ಟಿವೇಟ್ ಆಗಿರಲ್ಲ. ಅವು ಶನಿವಾರ ಆಕ್ಟಿವೇಟ್ ಆಗ್ತಾಯಿದ್ದು. ನೋಡೋಣ, ಪೊಲೀಸ್ನ ತನಿಖೆ ಮಾಡ್ತಾರೆ, ಯಾರು ಏನು ಅಂತ ಗೊತ್ತಾಗ್ಬೋದು. ಏನಾಗಿರ್ಬೋದು ಅಂತೇಳಿ ನಿಮ್ಗೆ ಅನಿಸ್ತಾ ಇದೆ?
ಯಾರೋ ಯಾವುದೋ ಕೋಪಕ್ಕೆ ಏನೋ ನಮ್ಮ ಮೇಲೆ ಯಾವುದೋ ಸಿಟ್ಟಿಗೋ ಏನಕ್ಕೋ ಇಲ್ಲ ಬೇಕು ಅಂತಲೇ ಹೋಗಿರ್ತಾರೆ. ಯಾಕೆ ಸುರೇಶ್ ಗೌಡ್ರ ಮೇಲೆ ಯಾಕೆ ಸಿಟ್ಟು? ಇರುತ್ತಲ್ಲ ಏನಾದರೂ ಏನಾದರೂ ಇರ್ತದಲ್ಲ, ಏನೋ ಇರ್ಬೋದು, ನನಗೆ ಗೊತ್ತಿಲ್ಲ. ಅದೇನೆ ಅಲ್ಲ, ಯಾಕೆ ಸುರೇಶ್ ಗೌಡ್ರು ಎಲ್ಲೋ ಗಲಾಟೆ ಆದ್ರೆ ಎಲ್ಲೋ ಇಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿರುವಂತ ಸುರೇಶ್ ಗೌಡ್ರ ಮನೆ ಕಲ್ಲು ನಮ್ಮನೆ ಬಿಟ್ಟು ಮುಂದಕ್ಕೆ ಇನ್ನೂ 1 ಕಿಲೋಮೀಟರ್ ಆದ್ಮೇಲೂ ಅಲ್ಲಿ ಪಾಪ ಕೆಲವು ಇನ್ಸಿಡೆಂಟ್ಗಳು ಆಗಿದ್ದಾವೆ. ಬೆಂಕಿಯಲ್ಲಿ ಹಾಕಿದ್ದಾರೆ, ಏನೋ ಆಗಿದೆ. ನಮ್ಮದೇ ಅಲ್ಲ, ಆ ಕಿಡಿಗಿಡಿಗಳೇ ಏನೋ ಒಂದಿಬ್ರು ಕಲ್ಲು ಎಸ್ಬಿಟ್ಟು ಹೋಗಿರ್ಬೋದು. ನೀವು ನೆನ್ನೆ ಮನೇಲಿ ಇರ್ಲಿಲ್ಲ, ಹೊರಗಡೆ ಹೋಗಿದ್ರಿ, ಬಂದು ಲ್ಯಾಂಡ್ ಆಗ್ತಾ ಇದೆ ಅಂತಾನೆ ನಿಮಗೆ ಕಾಲ್ ಬರುತ್ತೆ. ಕಾಲ್ ಬರ್ದಂಗೆ ನಿಮಗೂ ಕೂಡ ಶಾಕ್ ಆಗಿತ್ತು. ಹೌದೌದು, ನನಗೆ ಗೊತ್ತು. ನಾನು ಫ್ಲೈಟ್ನಲ್ಲಿದ್ದೆ. ಅದೇನಾಯಿತು, ನೆನ್ನೆ 8 ಗಂಟೆ ಫ್ಲೈಟ್. ನಾವು 7 ಕಾಲು 7:15 ಫ್ಲೈಟ್ ಒಳಗೆ ಹೊರಟು ಸ್ವಿಚ್ ಆಫ್ ಮಾಡ್ಕೊಂಡಿದ್ವಿ. ನಮಗೆ ಗೊತ್ತಿಲ್ಲ. ನಾನು ಲ್ಯಾಂಡ್ ಆಗಿದ್ದೆ 11:30. ನಾನು ಆಚೆಗೆ ಬಂದು ನಾನು ಕಾರ್ ಎತ್ಕೊಂಡು ಮೊಬೈಲ್ ಆನ್ ಮಾಡ್ಕೊಂಡು ನೋಡ್ಕೊಳ್ತೀನಿ. ಕುಮಾರಸ್ವಾಮಿ ಅವರು ಎಲ್ಲರೂ ಫೋನ್ ಮಾಡಿದ್ರು. ಯಾಕೆ ಇಷ್ಟೊಂದು ಫೋನ್ ಮಾಡಿದ್ದಾರೆ ಅಂತ ವಾಪಸ್ ಮಾಡಿದ್ಮೇಲೆ ನನಗೆ ಇನ್ಸಿಡೆಂಟ್ ಗೊತ್ತಾಗಿದ್ದು. ಆಮೇಲೆ ನನ್ನ ಸ್ನೇಹಿತ ಒಬ್ಬ ಒಂದಷ್ಟು ವೀಡಿಯೋ ಕಳಿಸಿದ್ದ. ಯಾವನು ಏನೋ ತಮಾಷೆ ಬೆಳಗ್ಗೆ ನೋಡೋಣ ಅಂತ ಸುಮ್ಮನೆ ಇದೆ. ಆಮೇಲೆ ಇಮ್ಮಿಡಿಯೇಟ್ ನೋಡಿದಾಗಲೇ ಇದೆಲ್ಲ ಗೊತ್ತಾಗಿತ್ತು. ಅಲ್ಲಿಯವ್ರು ನನಗೆ ಗೊತ್ತು. ಎಷ್ಟು ನಾಶ ಆಗಿರ್ಬೋದು ಇಲ್ಲೆಲ್ಲ? ಕೋಟ್ಯಾಂತರ ಆಗಿದೆ. ಸುಮಾರು ಇಲ್ಲಿ ಹೆಚ್ಚು ಕಡಿಮೆ ಒಂದು 30 ಇಂದ 40 ಕೋಟಿ. ಒಂದೇ ಒಂದು ಅಂಗಡಿ 2 ಕೋಟಿ ಲಾಸ್ ಆಗಿದೆ. ಅದು ಇಟ್ಸ್ ಎ ಬಿಗ್ ಟೆಕ್ಸ್ಟೈಲ್ ಅಂಗಡಿ. ಇಲ್ಲಿ ಒಬ್ಬಂದೇ 2 ಅಂಗಡಿ, ಬಟ್ಟೆ ಅಂಗಡಿ. ಇಲ್ಲಿ ಇದು ಶೋರೂಮ್ನವ್ರದ್ದು, ಅದು ಇದು ಬಜಾಜ್ ಶೋರೂಮು, ಅದೊಂದು 70 ಲಕ್ಷ ರೂಪಾಯಿ ಏನೋ ಸುಟ್ಟೋಗಿ. ಈ ಥರದವೆಲ್ಲ ತುಂಬ ಆಗಿದ್ದಾವೆ. ಈಗ ಮಾಜಿ ಶಾಸಕರಾಗಿರುವಂತ ಸುರೇಶ್ ಗೌಡ ಅವರು ಈಗ ಅಲ್ಲಿ ಬೈಕ್ ಶೋರೂಮ್ಗೆ ಹೋಗಿ ಅಲ್ಲಿ ಅದನ್ನ ವೀಕ್ಷಣೆ ಮಾಡುವಂತ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಸರ್, ನಿಜಕ್ಕೂ ಕೂಡ ಯಾರು ಅಂದುಕೊಂಡಿರ್ಲಿಲ್ಲ ಈ ತರ ಘಟನೆಗಳು ಇಲ್ಲಿ ಆಗುತ್ತೆ ಅಂತೇಳಿ. ಪೊಲೀಸ್ನವರು ಪ್ರಿಡಿಕ್ಷನ್ ಮಾಡಬೇಕಿತ್ತು. ಯಾಕೆಂದರೆ ಸೇಮ್ ಜಾಗ, ಸೇಮ್ ಪ್ಲೇಸ್, ಸೇಮ್ ಪರ್ಪಸ್ಗೆ ಕಳೆದ 1 ವರ್ಷದಿಂದ ಆಗಿತ್ತು. ಇವ್ರು ಏನು ಮಾಡ್ತಾ ಇದ್ದಾರೆ? ನೀವು ರಿಪಬ್ಲಿಕ್ ಕನ್ನಡ ಜೊತೆ ರಾತ್ರಿ ಮಾತನಾಡ್ಬೇಕಾದ್ರೆ ಒಂದು ಮಾತು ಹೇಳಿದ್ರಿ, ಇನ್ಸ್ಪೆಕ್ಟರ್ ಒಂದು ಫೇಲ್ಯೂರ್ ಅಂತ. ಗೃಹ ಮಂತ್ರಿಗಳು ಹೇಳ್ತಾರೆ ಏನು ಇನ್ಸಿಡೆಂಟ್ ಆಗಿಲ್ವಂತಿದು. ನೋಡಿ, ಏನು ಇನ್ಸಿಡೆಂಟ್ ಆಗಿಲ್ಲ, ಅಲ್ಲಿ ಏನು ಆಗೇ ಇಲ್ಲ, ಸುಮ್ಮನೆ ಬಿಂಬಿಸ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಪಾಪ ಇದು ಬಿಲ್ಡಿಂಗು ಒಂದು ಕೋಮ್ನವ್ರದ್ದು, ವ್ಯಾಪಾರ ಮಾಡೋರು ಇನ್ನೊಂದು ಕೋಮ್ನವರು, ಈಗ ಇಬ್ಬರಿಗೂ ಹಾಳಾಗ್ತದೆ. ಇದೆಲ್ಲ ಇನ್ಸಿಡೆಂಟ್ ಅಲ್ವಾಗಾದರೆ ರಾತ್ರಿ 7:30 ರಾತ್ರಿ 1 ಗಂಟೆ ಇವರು ಕಂಟ್ರೋಲ್ ತರಲಿಕ್ಕೆ ಆಗಿಲ್ಲ. ಸುಮಾರು 1 ಗಂಟೆ ಆದಮೇಲೆ ಸ್ವಲ್ಪ ಕಂಟ್ರೋಲ್ ಬಂದಿರತಕ್ಕಂಥದ್ದು ವಿಷಯ ಬಂದಿದೆ ಹೊರತು ಅಟ್ರ್ ಫೇಲ್ಯೂರ್. ಗೃಹ ಸಚಿವರು ಹೇಳಿದ್ರಲ್ಲ ಆಕಸ್ಮಿಕವಾಗಿ ಆಗಿರೋದು ಇದೆಲ್ಲ ಅಂತ. ತಾವೇ ಕಣ್ಣಿಂದ ನೋಡ್ತಾ ಇದ್ದೀರಿ, ಮಾಧ್ಯಮದವರು ಅವರಿಗೆ ಏನೇನಾಗಿದೆ ಅಂತಕ್ಕಂಥದ್ದನ್ನ ಕಳಿಸಿದೆ. ಯಾಕೆಂದರೆ ಅವರು ಇಲ್ಲಿ ಅವರ ಅಧಿಕಾರಿಗಳು, ಅವರ ನಾಯಕರುಗಳು ಏನು ನೋಟ್ ಕೊಡ್ತಿರ್ತಾರೆ ಅದ್ರ ಮೇಲೆ ಅವ್ರು ಮಾತಾಡ್ತಾ ಇರ್ತಾರೆ. ಯಾಕೆಂದರೆ ಅವರು ವಾಸ್ತವವಾಗಿ ಬಂದು ನೋಡಬೇಕಿತ್ತು ಗೃಹ ಮಂತ್ರಿಗಳು, ಅವ್ರು ಬಂದು ನೋಡಿಲ್ವಲ್ಲ. ಇದು ಬಹಳ ವರ್ಷಗಳಿಂದ ಎಲ್ಲ ಕೋಮ್ನವರು ಸಹ ಅಣ್ಣ ತಮ್ಮಂದಿರಿಗಿಂತ ಹೆಚ್ಚಾಗಿ ಸಹಬಾಳ್ವೆ ನಡೆಸ್ತಾ ಇರ್ತಕ್ಕಂಥ ನಗರ ಇದು. ಇದು ಕಳೆದ 1 ವರ್ಷದಿಂದನೂ ಸಹ ಇದೊಂದು ಘಟನೆ ನಡೆದಿತ್ತು. ಆದರೆ ತಾಲೂಕು ಆಡಳಿತ ಯಾವುದೇ ಧರ್ಮೀಯರು ಅವರ ಹಬ್ಬದ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸೂಕ್ತ ಭದ್ರತೆಯನ್ನು ಕೊಡಬೇಕಾಗಿರ್ತಕ್ಕಂಥದ್ದು ತಾಲೂಕು ಆಡಳಿತ, ಜಿಲ್ಲಾಡಳಿತ. ಆದರೆ ಎಲ್ಲೋ ಒಂದು ಕಡೆ ಅವರು ಅಟ್ರ್ ಫೇಲ್ಯೂರ್ ಆಗಿದ್ದಾರೆ. ಅವರಿಗೆ ಇನ್ಫಾರ್ಮೇಷನ್ ಇದೆ. ಇದಕ್ಕೆಲ್ಲ ಸಂಪೂರ್ಣವಾಗಿ ಇಲ್ಲಿರ್ತಕ್ಕಂಥ ಠಾಣಾಧಿಕಾರಿ ಜವಾಬ್ದಾರಿ ತಗೋಬೇಕಾಗ್ತದೆ. ಜೊತೆಗೆ ಈಗಾಗಿರ್ತಕ್ಕಂಥ ಘಟನೆಗಳಿಗೆ ಎಲ್ಲ ಕೋಮಿನವ್ರಿಗೂ ಸಹ ಯಾರ್ಯಾರು ಲಾಸ್ ಆಗಿದೆ ಸಂಪೂರ್ಣವಾಗಿ ಪರಿಹಾರವನ್ನು, ಅದು ಏನು ಲಾಸ್ ಆಗಿದೆ ಅಷ್ಟೂ ಸಹ ಪರಿಹಾರವನ್ನು ಸರ್ಕಾರ ಕೊಡಬೇಕಾಗಿದೆ. ಇಲ್ಲಾಂದರೆ ಸರ್ಕಾರದ ಬಗ್ಗೆ ಅಪನಂಬಿಕೆ ಹೋಗ್ತದೆ. ಕಾನೂನು ಪರಿಪಾಲನೆ ಮಾಡಬೇಕಾದ ಧರ್ಮ ಸರ್ಕಾರದ್ದು. ಸರ್ಕಾರ ಕಾನೂನು ಪರಿಪಾಲನೆ ಮಾಡಲಿಲ್ಲ ಅಂದಂಥ ಸಂದರ್ಭದಲ್ಲಿ ಇವರೆಲ್ಲ ಟ್ಯಾಕ್ಸ್ ಪೇಯರ್ಸು ಏನು ಮಾಡ್ತಾರೆ? ಇದ್ರ ಜೊತೆಗೆ ನಾನು ಡಿಮ್ಯಾಂಡ್ ಮಾಡ್ತಾಯಿದ್ದೀನಿ, ಇಲ್ಲಿರ್ತಕ್ಕಂಥ ಠಾಣಾಧಿಕಾರಿನ ಮೊದಲು A1 ಆರೋಪಿ ಮಾಡಿ ಆತನ ತನಿಖೆ ನಡೆಸಬೇಕು. ಯಾಕೆಂದರೆ ಈಸ್ ದ ಅಟ್ಮೋಸ್ಟ್ ಫೇಲ್ಯೂರು.